ಮನೆ ಕಳ್ಳತನದ ಘಟನೆಗಳು ಹೆಚ್ಚಾಗಿ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸುತ್ತಿವೆ. ತಾಲೂಕಿನ ಚಿಕ್ಕ ಕುರುಗೋಡು ರೈಲ್ವೆ ಗೇಟ್ ಬಳಿ ಕಳೆದ ರಾತ್ರಿ 2 ಮನೆಗಳ ಬೀಗ ಒಡೆದು ಮನೆಯಲ್ಲಿ ಇದ್ದ ನಗದು ಮತ್ತು ಬೆಳ್ಳಿ ಹಾಗೂ ಬೆಲೆಬಾಳುವ ವಸ್ತುಗಳು ಕಳ್ಳತನವಾಗಿರುವ ಘಟನೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇತ್ತೀಚಿನ ದಿನಗಳಲ್ಲಿ ಗೌರಿಬಿದನೂರಿನಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಪೊಲೀಸರಿಗೆ ಒಂದು ಕಡೆ ತಲೆನೋವಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆ ಇಲಾಖೆ ವತಿಯಿಂದ ಜಾಗೃತಿ ಕಾರ್ಯಕ್ರಮ, ಬೀಟ್ ವ್ಯವಸ್ಥೆ ಹೀಗೆ ಹಲವು ಬಗೆಯ ಕಾರ್ಯಕ್ರಮಗಳು ಮಾಡುತ್ತಲೇ ಇದ್ರೂ ಸಹ ಇಂತಹ ಕಳ್ಳತನಗಳು ನಡೆಯುತ್ತಿರುವುದು ಸಾರ್ವಜನಿಕರಲ್ಲಿ ನಡುಕ ಸೃಷ್ಟಿ ಮಾಡಿದೆ. ರಾಜ್ಯ ಹೆದ್ದಾರಿ ಹಿಂದೂಪುರ ಬೆಂಗಳೂರು ರಸ್ತೆ ಪಕ್ಕದಲ್ಲಿರುವ ಮನೆ ಇದಾಗಿದ್ದು, ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ಮನೆಯಲ್ಲಿ ಯಾರೂ ಇಲ್ಲದಿರುವುದನ್ನು ಗಮನಿಸಿ ಮನೆಯಲ್ಲಿದ್ದ ನಗದು ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ಕದ್ದಿದ್ದಾರೆ ಎಂದು ಮನೆ ಮಾಲೀಕ ವಿಜಯ ರೆಡ್ಡಿ ತಿಳಿಸಿದ್ದಾರೆ. ಇನ್ನೊಂದು ಮನೆ ಮಾಲೀಕ ಜಯರಾಮ್ ರೆಡ್ಡಿ ಮಾತನಾಡಿ, ಸ್ಕಾರ್ಪಿಯೋ ಮತ್ತು ಝೋನ್ 2 ಕಾರುಗಳಲ್ಲಿ 4 ಜನ ವ್ಯಕ್ತಿಗಳು ಮನೆ ಒಳಗೆ ಇದ್ದುದನ್ನ ನಮ್ಮ ಪಕ್ಕದ ಮನೆಯ ಹುಡುಗ ನೋಡಿದ್ದಾನೆ. ನಮ್ಮ ಮನೆಯಲ್ಲಿ ಹಿತ್ತಾಳೆ ಪಾತ್ರೆ, ತಾಮ್ರದ ಪಾತ್ರೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಮ ಹುಡುಗನನ್ನ ನೋಡಿದ ತಕ್ಷಣ ಎಲ್ಲರೂ ಕಾರಿನಲ್ಲಿ ಬಂದ ಕಳ್ಳರು ಕದ್ದಿರುವ ಪಾತ್ರೆಗಳನ್ನು ಹಾಕಿಕೊಂಡು ಹೊರಟು ಹೋಗಿದ್ದಾರೆ ಎಂದರು. ಸ್ಥಳಕ್ಕೆ ಗ್ರಾಮಾಂತರ ಠಾಣೆಯ ಪಿಎಸ್ಐ ರಮೇಶ್ ಗುಗ್ಗರಿ ಭೇಟಿ ನೀಡಿ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡಿದ್ದು ಕಳ್ಳರು ತಮ್ಮ ಕೈಚಳಕ ತೋರಿಸಿರುವುದು ಪತ್ತೆಯಾಗಿದೆ. ಇದನ್ನು ಆಧರಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕಳ್ಳರು ಅಂದಿದ ತಕ್ಷಣ ಇಲ್ಲಿ ನಮ್ಮ ಮನೆಯಲ್ಲಿರೋ ಒಂದು 8 ಪಾತ್ರೆ ಹಿತ್ತಾಳೆ ತಾಮ್ರ ಪಾತ್ರೆಗಳಿದ್ವು. ಅವು ತಗೊಂಡ್ಬಿಟ್ಟು ಲೋಡ್ ಮಾಡಿಕೊಂಡು ಅವ್ರು ಬಂದಿದ್ದು ನಮ್ಮ ಹುಡುಗ ಬಂದಿದ ತಕ್ಷಣ ಓಡೋಗ್ಬಿಟ್ಟಿದ್ದಾರೆ. ಯಾವ ಕಾರಲ್ಲಿ ಬಂದಿದ್ರಾ? ಕಾರು ಸರ್, ಜಿನ್ ಕಾರು, ಬ್ಲಾಕು ಜಿನ್ ಕಾರು ಬ್ಲಾಕು. ಅದಕ್ಕಿಂತ ಮೊದಲೊಂದು ಸ್ಕಾರ್ಪಿಯೋ ಹೋಗಿದೆ, ಅದರಲ್ಲೂ ಬಂದಿದ್ರಾ? ಅದರಲ್ಲೂ ಬಂದಿದೆ ಸರ್. ಎಷ್ಟು ಜನ ಬಂದಿದ್ರು ಅಂತ? ಅದರಲ್ಲಿ ಸ್ಕಾರ್ಪಿಯೋದಲ್ಲಿ ಒಂದು 2 ಜನ, ಜಿನ್ನಲ್ಲಿ ಒಂದು 2 ಜನ ಸರ್, 4 ಜನ ಟೋಟಲ್ ಬಂದಿದೆ. ಅದು ಬಿಟ್ಟು ಬೇರೆ ಏನೂ ಹೋಗಿಲ್ವ ಮನೆಯಲ್ಲಿ? ಇಲ್ಲ ಸರ್, ನಮ್ಮ ಮನೆಯಲ್ಲಿ ಏನೂ ಹೋಗಿಲ್ಲ ಸರ್, ಬರೀ ತಾಮ್ರದ್ದು ಹಿತ್ತಾಳೆ ಒಂದು 8 ಹೋಗಿದೆ ಸರ್. ಹೇಳಿ ತಾತ, ಎಷ್ಟೊತ್ತು ಕಳ್ತನ ಆಯಿತು ಅಂತ? ಇಷ್ಟೊತ್ತು ಟೈಮ್ ಹೊರಡ್ತಾ ಇದೆ ಸರ್, ನನಗೆ ಗೊತ್ತಾಗಿದೆ. ಏನೇನು ಹೋಗಿದ್ದಾವೆ? ಪಾತ್ರೆಗಳು ಒಂದು ಗೊತ್ತಾಗಿದೆ. ಏನು ಪಾತ್ರೆ ಅವು? ರವೆ, ತಾಮ್ರ ಪಾತ್ರೆ ಒಂದು 6, ಹಾಂ, ಇದು ಗುಂಡಿ ಅಂತ ಹಿತ್ತಾಳೆ ಇಷ್ಟಿತ್ತು, ದೊಡ್ಡವು ಒಂದು 2. ಎಷ್ಟು 8 ಪಾತ್ರೆನಾ ಟೋಟ್ಲು? ಎಷ್ಟು ಕೆ ಜಿ ಬರ್ತಿತ್ತು ಒಂದೊಂದು? ಒಂದೊಂದು ಬರುತ್ತೆ ಸರ್, ಒಂದು 30 kg ಮೇಲೆ. 30 ಮೇಲೆ ಬರುತ್ತೆ, ಹಳೆ ಕಾಲದವು. ಅದು ನಾವು ಸಂಪಾದನೆ. ಅದು ಬಿಟ್ಟು ಬೇರೆ ಏನು ಹೋಗಿದ್ದಾವೆ? ಇನ್ನೇನು ನಮ್ಗೇನು ಕಾಣಿಸಿಲ್ಲ, ಏನು ದುಡ್ಡು ಬಂಗಾರ ಏನು ಇಟ್ಟಿಲ್ಲ ನಾವು. ಅದೇನಿಟ್ಟಿಲ್ಲ. ಹಿತ್ತಾಳೆ ತಾಮ್ರದ ಪಾತ್ರೆಗಳು ಹೋಗಿದ್ದಾವೆ. ಎಷ್ಟು ಪಾತ್ರೆ ಸುಮಾರು? 8 ಸರ್. 8 ಪಾತ್ರೆ. ನೀವೆಲ್ಲ ಹೋಗಿದ್ರಿ? ಮನೇಲಿ ಇರ್ಲಿಲ್ವಾ? ನಾನು ಬೆಂಗಳೂರಿಗೆ ಯಾಕೆ ಆರೋಗ್ಯ ಸೇರಿರಲಿಲ್ಲ, ನಾನು ಅಲ್ಲೋಗಿದ್ದೆ. ಬೆಂಗಳೂರು ಹೋಗಿದ್ರಾ? ಆಸ್ಪತ್ರೆಗೆ? ನಾನು ಇದ್ದಿದ್ದೆ ಅಲ್ಲಿ ಮಣ್ಕೊಳ್ತಾ ಇದ್ದೆ ಶೆಡ್ಡಲ್ಲೇ. ಅವ್ರು ಇಲ್ಲಿ ಮಣ್ಕೊಳ್ತಾ ಇದ್ರು. ಆವಾಗ ನಾನು ಇಲ್ದಿದ್ದಕ್ಕೆ ಅಲ್ಲಿ ಮಣ್ಕೊಂಡವ್ರೆ, ಇಲ್ಲಿ ಯಾರು ಇರಲಿಲ್ಲ. ಹೇಳಿ. ನಾವು ಭಾನುವಾರ ಆ್ಯಕ್ಚುಲಿ ಮನೆ ಮಾಡಬೇಕಿತ್ತು ಬೆಂಗಳೂರಲ್ಲಿ. ಭಾನುವಾರ ಹೋಗಿದ್ದು. ಸೊ ಸೋಮವಾರ ಬಿಟ್ಟು ಮಂಗಳವಾರ 2 ಗಂಟೆಯಲ್ಲಿ 2:20 ಬಂದಿದ್ದಾರೆ ಮನೆ ಒಳಗಡೆ ಬಂದು ಅದೆಲ್ಲ ಸ್ವಲ್ಪ ಎತ್ಕೊಂಡು ಹೋಗಿದ್ದಾರೆ. ಒಂದು 4-5 ಜೊತೆ ಆಯಿತು, ಕಾಲ್ ಚೈನು ಅದೆಲ್ಲ. ರಾತ್ರಿ 2:20? ರಾತ್ರಿ 2:20 ಒಂದು 10,000 ದುಡ್ಡು ಅಷ್ಟೇ. ಅದು ಬಿಟ್ಟು ಇನ್ನೇನು ಗೋಲ್ಡೇನ್ ಹೋಗಿಲ್ಲ. ದೀಪ, ಅದೇ ಸಿಲ್ವರ್ ಐಟಮ್ ಒಂದು ಹೋಗಿದೆ. 4 ಎಷ್ಟು ಹೋಗಿದೆ ಟೋಟಲ್? ಎಷ್ಟು ಹೋಗಿದೆ ಅಂದಾಜು? ಗ್ರಾಮ್ ಎಲ್ಲ ಗೊತ್ತಿಲ್ಲ ನಾವು, ಎಷ್ಟು ಹೋಗಿರುತ್ತೆ, ಒಂದು 300-340 ಗ್ರಾಮ. ದೊಡ್ಡ ದೀಪ, ಕಾಲ್ ಚೈನು, 3 ಜೊತೆ ಕಾಲ್ ಚೈನ್, ಒಂದು 10,000 ದುಡ್ಡು ಅಷ್ಟೇ. ಬೇರೆ ಏನು ಏನಿರಲಿಲ್ಲ. ಬೇರೆ ಏನು ತಗೊಂಡೋಗಿ? ಏನು ಎತ್ಕೊಂಡು ಹೋಗಿ. ನೀವು ಬೆಂಗಳೂರು ಹೋಗಿದ್ರಾ? ಹೌದು.